ಹಾಯ್ ಮಕ್ಳೇ, 5 ಮಾರ್ಕ್ಸ್ ಕ್ವೆಶನ್ ಸಾಲ್ವ್ ಮಾಡಕ್ಕೆ ನೀವ್ ಏನ್ ಓದ್ಬೇಕು ಗೊತ್ತಾ? ನಿಮ್ಗೆ ಏನ್ ಓದ್ಬೇಕಂತ ಗೊತ್ತಾ? 5 ಮಾರ್ಕ್ಸ್ ಯಾವ ಚಾಪ್ಟರ್ ಇಂದ ಬರುತ್ತಪ್ಪ? ಸರ್ಫೇಸ್ ಏರಿಯಾ ವಾಲ್ಯೂಮ್ ಚಾಪ್ಟರ್ ಇಂದ ಬರುತ್ತೆ. ಅಂದ್ರೆ ವಿಸ್ತೀರ್ಣಗಳು ಹಾಗೂ ಘನಫಲಗಳು ಅದೇ ಚಾಪ್ಟರ್ ಇಂದ ತಾನೇ ಬರೋದು. ಮತ್ ಯಾವ ಚಾಪ್ಟರ್ ಇಂದನೂ ಬರಲ್ಲ. ಒಂದೇ ಒಂದ್ ಚಾಪ್ಟರ್ ಆದ್ರೂ 5 ಮಾರ್ಕ್ಸ್ ವೇಟೇಜ್ ಇದೆ. 5 ಮಾರ್ಕ್ಸ್ ಪ್ಲಸ್ 1 ಮಾರ್ಕ್ 6 ಮಾರ್ಕ್ಸ್ ವೇಟೇಜ್ ಇದೆ. ಆದ್ರೆ ನೀವ್ ಯಾಕಷ್ಟು ತಲೆ ಕೆಡ್ಸ್ಕೊತಾ ಇದ್ದೀರಾ? ಯಾಕಷ್ಟು ಗಾಬರಿ ಆಗ್ತೀರಾ ಈ ಚಾಪ್ಟರ್ ಅಂತಂದ್ರೆ? ಯಾಕೆ ಇಲ್ಲಿ ಮಾರ್ಕ್ಸ್ ಕಳ್ಕೊತೀರಾ? ಸೊ ಮಾರ್ಕ್ಸ್ ಕಳ್ಕೋಬಾರ್ದು ಅಂತಂದ್ರೆ ಒಂದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಅದರ ಜೊತೆ ಕ್ವೆಶನ್ಸ್ ನ ಹೆಂಗ್ ಬಿಡಿಸ್ಬೇಕು ಅಂತ ಗೊತ್ತಾಗ್ಬೇಕು, ಮಾರ್ಕ್ಸ್ ಹೆಂಗ್ ಸ್ಕೋರ್ ಮಾಡ್ಬೇಕು ಅಂತ ಗೊತ್ತಾಗ್ಬೇಕು. ಹಾಗಾದ್ರೆ ವಿಡಿಯೋನ ಕೊನೆ ತನಕ ನೋಡಿ, ನಾನು ನಿಮ್ಗೆ ಟಿಪ್ ಕೂಡ ಹೇಳ್ತೀನಿ ಹೆಂಗ್ ಮಾಡ್ಬೇಕು ಅಂತ. ಈ ಚಾಪ್ಟರ್ ಅಲ್ಲಿ ದಯವಿಟ್ಟು ಮಾರ್ಕ್ಸ್ ಕಳ್ಕೊಬೇಡಿ. ಯಾಕಂದ್ರೆ ಇಲ್ಲಿ ಒಂದಿಷ್ಟು ಕ್ವೆಶನ್ಸ್ ಅಂತೂ ನೋಡ್ತೀರಾ. ಶೇಪ್ಸ್ ಅಂತೂ ಗೊತ್ತಿದೆ ನಿಮ್ಗೆ. ಸಿಲಿಂಡರ್ ಗೊತ್ತು, ಕೋನು ಶಂಕು ಗೊತ್ತು, ಮತ್ತೇನಿದೆ ಸ್ಪಿಯರ್ ಗೋಳ, ಅರ್ಧ ಗೋಳ ಹೆಮಿಸ್ಫಿಯರ್, ಕ್ಯೂಬು ಆಯತ ಚೌಕಗನ, ಕ್ಯೂಬಾಯ್ಡ್ ಆಯಾತಗನ. ಇಷ್ಟಂತೂ ಫಿಗರ್ ಇದ್ದೇ ಇದೆ. ಅದ್ರದ್ದು ಎಲ್ಲಾ ಮೇಲ್ಮೈ ವಿಸ್ತೀರ್ಣಗಳು ಗೊತ್ತು, ಎಲ್ಲಾ ಘನಫಲಗಳು ಗೊತ್ತು ಅಲ್ವಾ? ಕನ್ವರ್ಷನ್ಸ್ ಕೂಡ ಎಲ್ಲ ಗೊತ್ತಿದೆ. ಇಷ್ಟೆಲ್ಲ ಗೊತ್ತಾದ್ಮೇಲೆ ನಿಮ್ಗೆ ಇನ್ನು ಏನ್ ಕಷ್ಟ ಆಗುತ್ತೆ ಅಲ್ವಾ? ಫಸ್ಟ್ ನೀವು ಕೀವರ್ಡ್ಸ್ ನ ಅಬ್ಸರ್ವ್. ಈ ಫಸ್ಟ್ ಫಿಗರ್ ನೋಡ್ತೀರಾ, ಈ ಫಿಗರ್ ಅಲ್ಲಿ ಏನೇನ್ ಕಮ್ಮಿ ಇದೆಯಪ್ಪ, ಏನೇನ್ ಮಿಸ್ಸಿಂಗ್ ಇದೆ ಅಂತ ನೋಡ್ಕೋಬೇಕು. ಇಲ್ಲಿ ಡಯಾಮೀಟರ್ ಇದೆ, ಡಯಾಮೀಟರ್ ಇಂದ ರೇಡಿಯಸ್ ಬರುತ್ತೆ. ಟೋಟಲ್ ಹೈಟ್ ನಮ್ಗೆ ಗೊತ್ತು. ಹಂಗಿದ್ರೆ ನಾವು ಬರ್ದ್ರು ಕೂಡ ಇದು H1 ಅಂತ ಬರ್ಕೋತೀರಿ, ಇದು H2 ಅಂತ ಬರ್ಕೋತೀರಿ. 2 ಹೈಟ್ಸ್ ಇದೆ. ಟೋಟಲ್ H1 ಪ್ಲಸ್ H2 ಕೂಡಿದ್ರೆ 21 ಆಗುತ್ತೆ ಅಲ್ವಾ? ಸೊ ಇಷ್ಟಿದ್ದಾಗ ಮತ್ತೇನ್ ಕೊಟ್ಟಿದ್ದಾರೆ? ರೇಷಿಯೋಸ್ ಆಫ್ ವಾಲ್ಯೂಮ್ಸ್ ಆಫ್ ಕೋನ್ಸ್ ಇಸ್ 2:1. ಈ 2 ಶಂಕುಗಳ ಘನಫಲ 2:1 ಇದೆ, 2:1 ಇದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ರೇಡಿಯಸ್ ಗೊತ್ತಾಗುತ್ತೆ, H1 ಮತ್ತೆ H2 ರಿಲೇಷನ್ ಕೂಡ ಗೊತ್ತಾಗುತ್ತೆ. ಅವೆರಡು ರೇಷಿಯೋ ಗೊತ್ತಾಗುತ್ತೆ. ಅವೆರಡು ರೇಷಿಯೋ ಸಿಕ್ಕರೆ ನಿಮ್ಗೆ ಟೋಟಲ್ 21 ಇದ್ದಾಗ H1 ಪ್ಲಸ್ H2 ಅಂತ ಇಟ್ಕೊಂಡು ಸಾಲ್ವ್ ಮಾಡ್ತೀರಾ. ಸೊ ಈ ತರ ನೀವು ಬಿಡಿಸ್ತಾ ಹೋಗ್ಬೇಕು, ಬಿಡಿ ಮಾಡ್ತಾ ಹೋಗ್ಬೇಕು. ಇವೆಲ್ಲ ಸ್ಟಾರ್ಟಿಂಗ್ ಆಯ್ತು. ಬಟ್ ಏನ್ ಕೇಳ್ತಾ ಇದ್ದಾರೆ ಅವರು? ಕೇಳ್ತಾ ಇರೋದು ನೋಡಿ, ವಾಲ್ಯೂಮ್ ಆಫ್ ದ ಕೋನ್. ಈ 2 ಶಂಕುಗಳ ಘನಫಲ ಕೇಳ್ತಾ ಇದ್ದಾರೆ. ಫಾರ್ಮುಲಾ ಗೊತ್ತಲ್ವಾ? ಫಾರ್ಮುಲಾ ಬರೀರಿ. ಗಿವನ್ ಏನೇನಿದೆ, ಏನ್ ಕೊಟ್ಟಿದ್ದಾರೆ ಬರೀರಿ, ಅದನ್ನ ಫಾರ್ಮುಲಾ ಬರೀರಿ. ಹೌದಾ? ಫಾರ್ಮುಲಾ ಬರ್ದಾದ್ಮೇಲೆ ಮತ್ತೇನ್ ಕೇಳಿದ್ದಾರೆ? ವಾಲ್ಯೂಮ್ ಆಫ್ ದ ರಿಮೈನಿಂಗ್ ಪೋರ್ಷನ್ ಆಫ್ ದ ಸಿಲಿಂಡರ್ ಆಫ್ಟರ್ ಕೋನ್ಸ್ ಹ್ಯಾವ್ ಬಿನ್ ಹಾಲೋಡ್ ಔಟ್. ಕೋನ್ಸ್ 2 ತೆಗೆದಾಗ ಇನ್ನು ಎಷ್ಟು ಉಳಿತಾ ಇದೆ, ಎಷ್ಟು ವಾಲ್ಯೂಮ್ ಉಳಿತಾ ಇದೆ ಸಿಲಿಂಡರ್ದು ಅಂತ ಕೇಳ್ತಾ ಇದಾರೆ. ಕೋನ್ಗಳನ್ನ ತೆಗೆದು ಬಿಟ್ರೆ ಈ ಪೋರ್ಷನ್ ಅಷ್ಟೇ ಉಳ್ಕೊಳ್ಳುತ್ತೆ ಸಿಲಿಂಡರ್ ಅಲ್ಲಿ. ಹೊರಗಿಂದ ನೋಡಕ್ ಸಿಲಿಂಡರ್ ಕಾಣ್ತಾ ಇದೆ, ಹೊರಗಿಂದ ಒಳಗ್ ಹಿಂಗ್ ಅಣಕಾಕ್ ನೋಡಿದ್ರೆ ಒಂದ್ ಕಡೆಯಿಂದ ಸಣ್ಣ ಕೋನು, ಇನ್ನೊಂದ್ ಕಡೆಯಿಂದ ದೊಡ್ಡ ಕೋನ್ ಕಾಣಿಸ್ತಾ ಇದೆ. ಅದೆಲ್ಲ ಟೊಳ್ಳಾಗ್ಬಿಟ್ಟಿದೆ, ಹಾಲೋ ಆಗಿದೆ. ಸೊ ಉಳುಕಿದ ಪೋರ್ಷನ್ ಏನಾಗುತ್ತೆ ಅಂದಾಗ ವಾಲ್ಯೂಮ್ ಆಫ್ ಸಿಲಿಂಡರ್ ಮಾಡ್ತೀರಿ ಮೈನಸ್ ವಾಲ್ಯೂಮ್ ಆಫ್ ಚಿಕ್ಕ ಕೋನು ಮತ್ತೆ ಮೈನಸ್ ವಾಲ್ಯೂಮ್ ಆಫ್ ದೊಡ್ಡ ಕೋನ್ ಅಂತ ಮಾಡ್ತೀರಾ ಅಲ್ವಾ? ಇದು ಚಿಕ್ಕ ಕೋನ್, ಇದು ದೊಡ್ಡ ಕೋನ್ ಅಂತ ಅನ್ಕೊಳ್ಳಿ. 2 ಕೋನ್ಗಳದ ಘನಫಲನ ಮೈನಸ್ ಮಾಡ್ತೀವಿ. ಇದು ಫೈನಲ್ ವ್ಯಾಲ್ಯೂ ಆಗುತ್ತೆ. ಸೊ ಇದೆಲ್ಲ ವರ್ಡ್ಸ್ ಅಲ್ಲಿ ಬರೀಬೇಕು. ಮಾರ್ಕ್ಸ್ ಕಳ್ಕೋಬಾರ್ದು ಅಂದ್ರೆ ಪುಟ್ಟ ಲಾಸ್ಟ್ ಗೆ ನೀವು ಕಂಪಲ್ಸರಿ ಯೂನಿಟ್ ಇಡ್ಲೇಬೇಕು. ಇಲ್ಲಿ ಸೆಂಟಿಮೀಟರ್ ಕ್ಯೂಬ್ ಅಂತ ಬರುತ್ತೆ, ಯಾಕಂದ್ರೆ ವಾಲ್ಯೂಮ್ ಬಗ್ಗೆ ಮಾತಾಡ್ತಾ ಇದೀವಿ. ಅದೇ ನಾವು ಮೇಲ್ಮೈ ವಿಸ್ತೀರ್ಣ ಅಂತ ಅಂದಾಗ ಏನಾಗಬಹುದು? ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಇದ್ರದ್ದು? ಈ ಘನದ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ? ಇಲ್ಲೇ ಎಲ್ರು ಕನ್ಫ್ಯೂಸ್ ಆಗೋದಂದ್ರೆ ಇದೇ ಪಾಯಿಂಟ್ ಗೆ ಕನ್ಫ್ಯೂಸ್ ಆಗ್ತೀರಾ. ಅವರು ಮೇಲ್ಮೈ ವಿಸ್ತೀರ್ಣ, ಈ ಉಳಿದ ಘನಫಲದ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದಾಗ ನೀವಿಲ್ಲಿ ಸಿಲಿಂಡರ್ ಇದೆಯಾ, ಸಿಲಿಂಡರ್ದು ವಕ್ರ ಮೇಲ್ಮೈ ವಿಸ್ತೀರ್ಣ ತಗೊಳ್ಳಿ. ಏನ್ ಬರುತ್ತೆ? 2πRH ಬರುತ್ತೆ. ಆಮೇಲೆ ಅದ್ರ ಜೊತೆ ಒಂದು ಕೋನ್ ಇದೆಯಾ, ದೊಡ್ಡ ಕೋನ್ ಇದೆಯಾ, ಅದ್ರದ್ದು ವಕ್ರ ಮೇಲ್ಮೈ ವಿಸ್ತೀರ್ಣ ತಗೊಳ್ಳಿ. ಏನ್ ಬರುತ್ತೆ? πRL1. ಇನ್ನೊಂದು ಚಿಕ್ಕ ಕೋನ್ ಇದೆಯಾ, ಚಿಕ್ಕ ಕೋನ್ದು ಕೂಡ ನೀವು ವಕ್ರ ಮೇಲ್ಮೈ ವಿಸ್ತೀರ್ಣ ತಗೋಬೇಕು, πRL2. 3ದು ರೇಡಿಯಸ್ ಅಂತೂ ಸೇಮ್ ಇದೆ, ಬಟ್ ಇದೇದು ಸ್ಲ್ಯಾಂಟ್ ಹೈಟ್ ಆದ್ರೂ ಡಿಫ್ರೆಂಟ್ ಆಗೇ ಆಗುತ್ತೆ ಅಲ್ವಾ? ಓರೆ ಎತ್ತರ ಅಂತೂ ಬೇರೆ ಆಗೇ ಆಗುತ್ತೆ. ಸೊ ಅದನ್ನ ನೋಡ್ಕೋಬೇಕು ಇಲ್ಲಿ. ಯಾಕೆ ಈ ತರ ಮಾಡ್ತಾ ಇದೀವಿ? ಯಾಕಂದ್ರೆ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ನಮ್ಗೆ ಎಲ್ಲಾ ವಿಸ್ತೀರ್ಣ ಎಲ್ಲೆಲ್ಲಿ ಕಾಣಿಸ್ತಾ ಇದೆಯಲ್ಲ ಎಲ್ಲಾನು ಕನ್ಸಿಡರ್ ಮಾಡ್ಬೇಕು. ಸೊ ನೀವು ಐಡೆಂಟಿಫೈ ಮಾಡ್ಬೇಕು ಅವ್ರು ಏನ್ ಕೇಳ್ತಾ ಇದ್ರೆ. ಈ ತರ ಕೀ ವರ್ಡ್ಸ್ ನಿಮ್ಗೆ ಗೊತ್ತಿರ್ಬೇಕು. ಕೀ ವರ್ಡ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನೋಡಿ, ಯಾವಾಗಾದ್ರೂ ನಾವು ಘನನ ತೆಗೆದ್ವಿ ಅಂತ ಅನ್ಕೊಳ್ಳಿ. ಯಾವ್ದೋ ಒಂದು ಘನದಿಂದ ಇನ್ನೊಂದು ಘನನ ತೆಗೆದು ಹಾಕಿದಾಗ, ಇಫ್ ವಿ ರಿಮೂವ್ ಅ ಸಾಲಿಡ್ ಫ್ರಮ್ ಅನದರ್ ಸಾಲಿಡ್, ರೈಟ್, ಅವಾಗ ಏನಾಗುತ್ತೆ ಅಂದ್ರೆ ಆ ಪ್ಲೇಸ್ ಪೂರಾ ಹಾಲೋ ಆಗುತ್ತೆ. ಆ ಪ್ಲೇಸ್ ಹಾಲೋ ಆದಾಗ ಒಂದಿಷ್ಟು ಪೋರ್ಷನ್ ಹೋಗುತ್ತೆ, ಒಂದಿಷ್ಟು ಸರ್ಫೇಸ್ ಹೋಗುತ್ತೆ, ಒಂದಿಷ್ಟು ವಿಸ್ತೀರ್ಣ ಹೋಗ್ಬಿಡುತ್ತೆ, ಬಟ್ ಒಂದಿಷ್ಟು ವಿಸ್ತೀರ್ಣ ಕೂಡುತ್ತೆ ಕೂಡ. ಹೆಂಗೆ ಅಂತಂದ್ರೆ ಇದೇ ಪಿಕ್ಚರ್ ಅಲ್ಲಿ ನೋಡಿ, ಇದೇನ್ ಕಾಣಿಸ್ತಾ ಇದೆಯಲ್ಲ ಈ ಸರ್ಕಲ್, ಈ ವೃತ್ತದ ಪೋರ್ಷನ್ ಹೋಯ್ತು, ಮೈನಸ್ ಆಯ್ತು. ಆದ್ರೆ ಇದೇನ್ ಕಾಣಿಸ್ತಾ ಇದೆಯಲ್ಲ ಕೋನು, ಈ ಶಂಕು, ಈ ವಿಸ್ತೀರ್ಣ ಕೂಡಿದೆ. ಅದಕ್ಕೆ ಅವ್ರೇನಾದ್ರು ವಿಸ್ತೀರ್ಣ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ನೋಡಿ, ಸರ್ಫೇಸ್ ಏರಿಯಾ ಅಂತ ಕೇಳಿದ್ರೆ, ವಿಸ್ತೀರ್ಣ ಅಂತ ಕೇಳಿದಾಗ
ಇದಿಷ್ಟು ಏನಿದೆ ಇದಿಷ್ಟೊಂದು ಆಯತಗನ. ಆಯತಗನ ಅಂತೂ ಇದೆಯಾ ವಿಸ್ತೀರ್ಣ 2 ಬ್ರಾಕೆಟ್ LB ಪ್ಲಸ್ BH ಪ್ಲಸ್ HL ಅಂತ ಬರೀತೀರಿ. ಸಂಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತೂ ಇದೆ. ಆದ್ರೆ ಈ ವಿಸ್ತೀರ್ಣ ಹೋಗಿದೆ, ಈ ವಿಸ್ತೀರ್ಣ ಇಲ್ಲ, ವೃತ್ತದ ವಿಸ್ತೀರ್ಣ ಇಲ್ಲ. ಅದಕ್ಕೆ -πr² ಅಂತ ಮಾಡ್ತೀರಿ ಅಲ್ವಾ. ಆದ್ರೆ ಅದ್ರ ಜೊತೆಗೆ ಇನ್ನೇನ್ ಹೇಳಿದೆ ನಾನು, ಇದು ಕೂಡಿದೆ ಅಂತ ಹೇಳಿದೆ. ಈ ವಿಸ್ತೀರ್ಣ ಕೂಡಿದೆ ಅಂತ ಹೇಳಿದೆ. ಈ ವಿಸ್ತೀರ್ಣ ಕೂಡಿದ್ರೆ ಏನಾಗುತ್ತಪ್ಪ, ಈ ವಿಸ್ತೀರ್ಣ ಕೂಡಿದೆ ಅಂತಂದ್ರೆ +πrl ಆಗುತ್ತೆ. ಅದನ್ನೇ ನೀವು ಬರಿಬೇಕು ಅಲ್ವಾ. ಸೊ ಇದನ್ನ ನೀವು ಐಡೆಂಟಿಫೈ ಮಾಡ್ಬೇಕಾಗತ್ತೆ. ತೆಗ್ದಾಗ, ಯಾವ್ದೋ ಘನನ ತೆಗ್ದಾಗ ಯಾವಾಗ್ಲೂ ಘನಫಲ ವಾಲ್ಯೂಮ್ ಕಮ್ಮಿ ಆಗುತ್ತೆ. ಇಫ್ ಇಟ್ ಈಸ್ ಹಾಲೋಡ್, ವಾಲ್ಯೂಮ್ ಇಸ್ ಆಲ್ವೇಸ್ ಸಬ್ಟ್ರಾಕ್ಟೆಡ್. ಅದಕ್ಕೆ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಮೈನಸ್ ವಾಲ್ಯೂಮ್ ಆಫ್ ದ ಕೋನ್ ಆಗುತ್ತೆ. ಆಯತಘನ ಮೈನಸ್ ಶಂಕು, ಅದರ ಘನಫಲನ ಮಾಡ್ಕೊಳ್ಬೇಕಾದ್ರೆ. ಇವಾಗ ನೋಡಿ ಈ ಡಯಾಗ್ರಾಮ್ ಅಲ್ಲಿ ಏನಾಗ್ತದೆ, ಎರಡನ್ನೂ ಕೂಡಿಸಿದ್ದಾರೆ. ಕೂಡಿಸಿದಾಗ ಘನಫಲಗಳನ್ನ ಕೂಡಿಸ್ಬೇಕು. ವಾಲ್ಯೂಮ್ ನ ಆಡ್ ಮಾಡ್ತೀರಿ. 3 ಘನಫಲಗಳನ್ನ ನೀವು ಕೂಡಿಸ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಒಂದು ಅರ್ಧಗೋಳ, ಒಂದು ಶಂಕು, ಒಂದು ಸಿಲಿಂಡರ್. ಸಿಲಿಂಡರ್, ಕೋನ್ ಅಂಡ್ ಹೆಮಿಸ್ಫಿಯರ್ 3 ಘನಫಲಗಳನ್ನ ನಾವು ಕೂಡಿಸ್ಬೇಕಾಗುತ್ತೆ ಈ ಡಯಾಗ್ರಾಮ್ ಅಲ್ಲಿ. ಅದೇ ಸರ್ಫೇಸ್ ಏರಿಯಾ ಅಂತ ಕೇಳಿದ್ರೆ, ಸರ್ಫೇಸ್ ಏರಿಯಾ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ರು ಕೂಡ ನಾವು ವಿಸ್ತೀರ್ಣಗಳನ್ನ ಕೂಡಿಸ್ಬೇಕು. 2πrh ಪ್ಲಸ್ πrl ಪ್ಲಸ್ 2πr² ಆಗುತ್ತೆ. ಇದೇನಿದು, ಇದು ವಿಸ್ತೀರ್ಣ, ಇದು ಸರ್ಫೇಸ್ ಏರಿಯಾ, ಇದು ವಿಸ್ತೀರ್ಣ. ಇದಾದ್ರೆ ವಾಲ್ಯೂಮ್ ಆಗುತ್ತೆ. ನೋಡಿದ್ರಾ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಲ್ಲ. ಸರ್ಫೇಸ್ ಏರಿಯಾ ಯೂಶಲಿ ಎಲ್ಲೋ ಒಂದ್ಸರಿ ಹೋಗ್ತಾ ಇರುತ್ತೆ, ಎಲ್ಲೋ ಒಂದ್ಸರಿ ಕೂಡ್ತಾ ಇರುತ್ತೆ. ಬಟ್ ವಾಲ್ಯೂಮ್ ನೋಡ್ತಾ ಇದ್ದೀರಾ, ಕೂಡಿಸಿದ್ರೆ ಮಾತ್ರ ಕೂಡುತ್ತೆ, ತೆಗೆದ್ರೆ ಸಬ್ಟ್ರಾಕ್ಟ್ ಆಗುತ್ತೆ. ಸೊ ಈ ತರ ನೀವು ಐಡೆಂಟಿಫೈ ಮಾಡ್ಕೊಂಡು ಸಾಲ್ವ್ ಮಾಡಿ. ಸೊ ಎಲ್ಲೋ ಒಂದ್ ಕಡೆ ರೇಡಿಯಸ್ ಕೊಟ್ಟಿಲ್ಲ, ಹೈಟ್ ಕೊಟ್ಟಿಲ್ಲ, ಸ್ಲ್ಯಾಂಟ್ ಹೈಟ್ ಕೊಟ್ಟಿಲ್ಲ, ಅವನ್ನ ಎಲ್ಲ ನೀವು ಕಂಡು ಹಿಡಿಬೇಕಾಗತ್ತೆ. ಓಕೆ. ಆಮೇಲೆ ಒಂದೊಂದ್ ಸರಿ ವಾಲ್ಯೂಮ್ ಕನ್ವರ್ಷನ್ ಇರುತ್ತೆ. ಅಂದ್ರೆ ಅಮೌಂಟ್ ಅಂತ ಕೊಟ್ಟಿರ್ತಾರೆ, ಕ್ವಾಂಟಿಟಿ ಅಂತ ಕೊಟ್ಟಿರ್ತಾರೆ. ಆವಾಗ ನೀವು ವಾಲ್ಯೂಮ್ ಕನ್ವರ್ಟ್ ಆಗಿರುತ್ತೆ ಒಂದೊಂದ್ಸರಿ. ಅಂದ್ರೆ ಸಿಲಿಂಡರ್ ಇರ್ಬೋದು, ಕೋನ್ ಇರ್ಬೋದು, ಅದ್ರ ಶೇಪ್ ತಗೊಂಡ್ಬಿಟ್ಟು ಅದ್ರ ವಾಲ್ಯೂಮ್ ಡಿಸೈಡ್ ಆಗಿರುತ್ತೆ. ಆಮೇಲೆ ಆ ಹೈಟ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಅದರೆಲ್ಲ ಡೈಮೆನ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಏನ್ ರೇಡಿಯಸ್ ಇದೆಯೋ, ಹೈಟ್ ಇದೆಯೋ, ಅದ್ರ ಮೇಲೆ ಆ ವಾಲ್ಯೂಮ್ ಡಿಪೆಂಡ್ ಆಗಿರುತ್ತೆ ಆಬ್ವಿಯಸ್ಲಿ. ಇಲ್ಲಿ ನೋಡಿ, ಫುಲ್ ಇದಿಷ್ಟು ಹೈಟ್ ಇದ್ರೂ ಕೂಡ ನೀರ್ ಇಲ್ಲಿವರೆಗೂ ಮಾತ್ರ ಇದೆ. ಸೊ ಹಾಗಾಗಿ ಇಲ್ಲಿವರೆಗೂ ಎಷ್ಟಿದೆಯಲ್ಲ ಅಷ್ಟನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ಬೇಕು. ಅವ್ರು ಏನ್ ಹೇಳಿದಾರಲ್ಲ ಅದರ ರಿಲೇಷನ್ ಮೇಲೆ ನಾವು ಆನ್ಸರ್ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆನಾ. ಕನ್ವರ್ಷನ್ ಇದ್ದಾಗ ಯಾವಾಗ್ಲೂ ಅಮೌಂಟ್ ಅಂತ ಕೇಳಿದಾಗ ನೀವು ಲೀಟರ್ ಮಿಲಿ ಲೀಟರ್ ಮೇಲೆ ಆನ್ಸರ್ ಮಾಡ್ಬೇಕಾಗತ್ತೆ. ಅವನ್ನ ನೋಡ್ಕೊಂಡು ಆನ್ಸರ್ ಮಾಡಿ. ಯಾಕಂದ್ರೆ ನೋಡಿ, ಅಮೌಂಟ್ ಆಫ್ ವಾಟರ್ ಅಂತ ಕೇಳ್ತಾ ಇದಾರೆ. ಅಮೌಂಟ್ ಆಫ್ ವಾಟರ್ ಅಂತ ಅಂದಾಗ ಪುಟ, ಯು ಮಸ್ಟ್ ಅಂಡ್ ಶುಡ್ ರೈಟ್ ಇನ್ ಮಿಲಿ ಲೀಟರ್ ಆದ್ರೂ ಬರೀರಿ, ಲೀಟರ್ ಆದ್ರೂ ಬರೀರಿ ಕನ್ವರ್ಷನ್ ಗೊತ್ತಾ? ಕನ್ವರ್ಷನ್ ಯಾರಿಗ್ ಗೊತ್ತಿಲ್ಲ ಅಂದ್ರೆ ಕಾಮೆಂಟ್ ಅಲ್ಲಿ ಬರೀತೀರಾ. ಯಾರಿಗ್ ಕನ್ವರ್ಷನ್ ಗೊತ್ತಿಲ್ವೋ ಕಾಮೆಂಟ್ ಅಲ್ಲಿ ಬರೀರಿ. ನಾನು ಸರಿ ಇದೀವಿ ಅಲ್ವಾ ಅಂತ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ನಿಮ್ಗಾಗಿ ಈ ಶಾರ್ಟ್ ಟ್ರಿಕ್ ನಾನು ಡೆಫಿನೆಟ್ಲಿ ಕಳ್ಸಿಕೊಡ್ತೀನಿ. ಬಟ್ ನೀವು ಕ್ಲಾಸ್ ಅಲ್ಲಿ ಬರ್ಬೇಕು. ಓಕೆ. ಸೊ ಇದೆಲ್ಲಾ ಕ್ವೆಶನ್ಸ್ ನ ಹೇಗ್ ಸಾಲ್ವ್ ಮಾಡ್ಬೇಕು ಅಂತಂದ್ರೆ ನೀವು ನನ್ನ ಕ್ಲಾಸಸ್ಗೆ ಜಾಯ್ನ್ ಆಗ್ಬೇಕು. ಇದು ಕಂಪ್ಲೀಟ್ PDF ನಾನು ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ. ಕ್ಲಾಸ್ ಶೆಡ್ಯೂಲ್, ಕ್ಲಾಸ್ ಟೈಮ್ ಟೇಬಲ್ ಎಲ್ಲ ನಿಮ್ಗೆ ಅಲ್ಲೇ ಸಿಗುತ್ತೆ, ವಾಟ್ಸ್ಆಪ್ ಅಪ್ಡೇಟ್ಸ್ ಅಲ್ಲಿ ಸಿಗುತ್ತೆ. ಅದೇ ತರ ನಮ್ಮ ಚಾನಲ್ ಅಲ್ಲಿ PW ಕರ್ನಾಟಕ 893 ಚಾನಲ್ ನ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲೂ ಕೂಡ ನಿಮ್ಗೆ ಯಾವ್ಯಾವ ಲೈವ್ ಇದೆ ಅಂತ ಕೂಡ ಗೊತ್ತಾಗುತ್ತೆ. ಎಕ್ಸಾಮ್ ಬೇಕಾದ ಎಲ್ಲಾ ಸಪೋರ್ಟ್ ಸಿಗುತ್ತೆ ನಿಮ್ಗಲ್ಲಿ. ಇಂಪಾರ್ಟೆಂಟ್ ಕ್ವೆಶನ್ ಇರ್ಲಿ, ಟ್ರಿಕ್ಸ್ ಇರ್ಲಿ, ಫಾರ್ಮುಲಾ ಇರ್ಲಿ, ಓದೋ ಐಡಿಯಾಸ್ ಇರ್ಲಿ, ಎಲ್ಲಾನು ನಾವು ನಿಮ್ಗಾಗಿ ತರ್ತಾ ಇದೀವಿ. ಸೊ ಗ್ಯಾಪ್ ಡೇಸ್ ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಸಿ ಯು ಇನ್ ದ ಕ್ಲಾಸ್.